ಒಂದು ಸಲ ಬಂದರೆ ಕಂಟಿನ್ಯೂಸ್ ಆಗಿ ಬರುತ್ತಾ ಇಲ್ಲ ಅಂತಂದ್ರೆ 15 ನಿಮಿಷ ಆದರೂ ಬರೋದಿಲ್ಲ. ಇಲ್ಲ ಕೆಲವು ಸೀನಿಯರ್ಗೆ ಕೆಲವು ಸಲ ಬಿಡೋದೇ ಇಲ್ಲ. ಬಿಗ್ ಅಪ್ಡೇಟ್ ಡಿಜಿಟಲ್ ಚಾನಲ್ಗೆ ಸ್ವಾಗತ. ನಾನು ಹರ್ಷವರ್ಧನ್. ಬಸ್ ಸ್ಟಾಪಲ್ಲಿ ಬಸ್ ರೆಗ್ಯುಲರಾಗಿ ಬರ್ತಿದೆಯಾ ಇಲ್ವಾ, ಅಥವಾ ಬಸ್ ಸ್ಟಾಪಲ್ಲಿ ಬಸ್ ನಿಲ್ಲಿಸ್ತಿದೆಯಾ ಇಲ್ವಾ, ಬಸ್ಸಲ್ಲಿ ಓಡೋರವ್ರಿಗೆ ಏನೇನು ಪ್ರಾಬ್ಲಮ್ ಆಗ್ತಿದೆ ಅಂತ ಇವತ್ತು ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಬಸ್ ರೆಗ್ಯುಲರಾಗಿ ಬರ್ತಿದೆ ಸರ್? ಇಲ್ಲ, ಟೈಮ್ ಎಲ್ಲ ಅರ್ಧ ಗಂಟೆ 20 ನಿಮಿಷ ಇಲ್ಲಿ ಕೊಟ್ಟಿರೋ ಪ್ರಕಾರ ಯಾವುದೂ ಬರೋದಿಲ್ಲ ಬಸ್ಸುಗಳು. ಈ ಬಸ್ ಲೇಟಾಗಿ ಬರೋದಕ್ಕೆ ಏನು ಕಾರಣ ಅನಿಸಿದೆ ಸರ್ ನಿಮಗೆ? ಟ್ರಾಫಿಕ್ ಒಂದು, ಟೈಮ್ ಸರಿಗೆ ಅಲ್ಲೂ ಬಿಡೋದಿಲ್ಲ ಅವರು. ಇನ್ ಟೈಮಿಂಗ್ ಯಾವುದು ಬಿಡೋದಿಲ್ಲ, ಎಲ್ಲ ಲೇಟ್. ಬಸ್ಸಲ್ಲಿ ಕಂಡಕ್ಟ್ರು ಕರೆಕ್ಟಾಗಿ ಚೇಂಜ್ ಕೊಡ್ತಾರಾ ಸರ್? ಇಲ್ಲ ಕೊಡ್ತಾರೆ, ಚೇಂಜಿನ ಪ್ರಾಬ್ಲಮ್ ಇಲ್ಲ. ಬಸ್ಸಲ್ಲಿ ಸೀಟ್ ಸಿಗುತ್ತಾ ಸರ್? ಇಲ್ಲ ಕೆಲವು ಸೀನಿಯರ್ಗೆ ಕೆಲವು ಸಲ ಬಿಡೋದೇ ಇಲ್ಲ. ಲೇಡೀಸ್ ಕೂತಿರ್ತಾರೆ ಸೀನಿಯರ್ ಸೀಟಲ್ಲಿ, ಅವ್ರು ಬಿಡಿ ಅಂದರೆ ಬಿಡೋಲ್ಲ. ನಮ್ಮ ಜಾಗ ಅಂತ ನಮ್ಮ ಸೀಟಲ್ಲಿ ಅವ್ರು ಕೂತ್ರು ನಾವು ಅವ್ರಿಗೆ ಎದ್ದೇಳಿಸೋಗಿಲ್ಲ. ನಾವು ಅವ್ರಿಗೆಲ್ಲ ಮೊನ್ನೆ ಎಲ್ಲೋ ಇದಕ್ಕೆ ಹೋಗಿದ್ವಿ, ಎಲ್ಲಿಗೆ, ಶೃಂಗೇರಿಗೆ. ಅಲ್ಲಿ ನಮಗೆ ರಿಸರ್ವೇಷನ್ ಅಲ್ಲೋಗಿ ಅಲ್ಲಿ ಕೂತ್ಕೊಂಡಿರ್ತಾರೆ ಅವರು. ನಮ್ಗೆ ಸೀಟ್ಗಳೇ ಸಿಕ್ಕಲ್ಲ, ಅಲ್ಲಿ ದುಡ್ಡು ಕೊಟ್ಟರು ಸೀಟ್ ಇಲ್ಲ ನಮಗೆ. ಈ ಯೋಜನೆ ತೊಗೊಂಬಂದಿರೋದ್ರಿಂದ ನೀವು ಸರ್ಕಾರಕ್ಕೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಇಲ್ಲ, ಅವ್ರು ಮಾಡಬಾರ್ದು, ಯೋಚನೆ ಮಾಡಬೇಕು ಅವರು. ಇದರಿಂದ ಲಾಸ್ ಆಗ್ತಾಯಿದೆ ಹೊರತು ಗೌರ್ಮೆಂಟ್ಗೆ ಪ್ರಾಫಿಟ್ ಅಂತ ಏನೇನೂ ಇಲ್ಲ. ಲೇಡೀಸ್ಗೆ ಅವಶ್ಯಕತೆಯೇ ಇಲ್ಲ, ಕೊಡೋ ಅವಶ್ಯಕತೆನೇ ಇಲ್ಲ ಅವ್ರಿಗೆ. ಸೀನಿಯರ್ಸ್ಗೆ 70 ಇಯರ್ಸ್ ಆದಮೇಲೆ ಅವ್ರಿಗೊಂದು ಏನೋ ಒಂದು 50-60% ಅವ್ರಿಗೆ ಕೊಟ್ಟರೆ ಸ್ವಲ್ಪ ಅವ್ರು ಆಸ್ಪತ್ರೆಯಲ್ಲಿ ಇಲ್ಲಿ ಓಡಾಡ್ಕೊಂಡು ಅವ್ರಿಗೆ ಅನುಕೂಲ ಆಗುತ್ತೆ. ಅದು ಬಿಟ್ಬಿಟ್ಟು ಬೇರೆಯವ್ರಿಗೆಲ್ಲ ಕೊಟ್ಬಿಟ್ಟು ಸಣ್ಣ ಈ ಮಕ್ಕಳಿಗೆಲ್ಲ ಕೊಟ್ಬಿಡೋದ್ರಿಂದ ಬರೀ ಅನಾನುಕೂಲ. ಗೌರ್ಮೆಂಟ್ಗೂ ಲಾಸು, ಡಿಪಾರ್ಟ್ಮೆಂಟ್ಗೂ ಲಾಸು, ಯಾರಿಗೂ ಸಂಬಳಗಳು ಕೊಡೋಕ್ಕಾಗಲ್ಲ, ಇದು ಮಾಡೋಕ್ಕಾಗಲ್ಲ. ಅದರಿಂದ ಇವಾಗ ಸರ್ಕಾರ ತುಂಬ ಯೋಜನೆ ಮಾಡಿದೆಯಲ್ಲ ಸರ್, ಯುವ ನಿಧಿ, ಶಕ್ತಿ ಯೋಜನೆ ಮಾಡಿದೆ. ನಮ್ಮವ್ರಿಗೆ, ನಮ್ಮ ಬ್ರಾಹ್ಮಣರಿಗಂತ ಏನು 1% ಒಂದು 4 ಆಣೆ ಕೂಡ ಪ್ರಯೋಜನ ಇಲ್ಲ. ಬರೀ ಜಾತಿಗಳು ಬೇರೆಯವರಿಂದ ಪ್ರಯೋಜನ ಇದೆ ಹೊರತು ನಮಗಂತೂ ತೊಗೊಂಡೋಗಿ ಕೊಟ್ಟರೆ ನೀವು ಅದು ಬ್ರಾಹ್ಮಿನ್ಸು ಆಗಲ್ಲ, ನಿಮಗೇನು ಇಲ್ಲ ಅಂತಾರೆ ಅಷ್ಟೇ ಹೊರತು.